ಈ ವಾಸ್ತು ಅಂದ್ರೆ ಏನು? ಎಲ್ಲೆಲ್ಲ ಒಂದು ದೇವಾಲಯವನ್ನು ಕಟ್ಟಲಿಕ್ಕೆ ಯೋಗ್ಯವಾಗಿದೆಯೋ ಸ್ಥಳ ಆ ಸ್ಥಳ ಮತ್ತು ಎಲ್ಲಿ ಗೃಹ ನಿರ್ಮಾಣ ಮಾಡಿ ವಾಸ ಮಾಡಲಿಕ್ಕೆ ಯೋಗ್ಯವಾಗಿದೆಯೋ ಅಂತ ಎಲ್ಲ ಸ್ಥಳವನ್ನು ನಾವು ವಾಸ್ತು ಅಂತ ಕರಿತೀವಿ. ಈ ವಾಸ್ತು ಪುರುಷ ಯಾರು ಗುರುಗಳೇ? ತ್ರಿಮೂರ್ತಿಗಳು ಬಂದು ಅವನಿಗೆ ವರವನ್ನು ಕೊಡ್ತಾರೆ. ಇನ್ನು ಮುಂದೆ ನೀನು ರಾಕ್ಷಸತ್ವವೆಲ್ಲವೂ ಕೂಡ ನಿವಾರಣೆ ಆಗಲಿ, ಯಾಕಂದ್ರೆ ನಿನ್ನ ದೇಹದ ಮೇಲೇನೆ 32 ದೇವತೆಗಳ ಅಂಶ ನೆಲೆ ನಿಂತಿದೆ ಅಂದಮೇಲೆ ನೀನು ಕೂಡ ದೇವತೆಯ ಸ್ವರೂಪ. ವಾಸ್ತು ಪುರುಷ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಒಂದು ಯಾರೆಲ್ಲ ನಿನ್ನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಸಕಲ ಸನ್ಮಂಗಳವನ್ನು ದಯಪಾಲಿಸು ಅಂತೇಳಿ ವರವನ್ನು ಕೊಡ್ತಾರೆ. ಅಂದ್ರೆ ಗುರುಗಳೇ ಈಗ ಆಲ್ರೆಡಿ ಕಟ್ಬಿಟ್ಟಿರ್ತಾರೆ, ಇವರಿಗೆ ಪರಿಹಾರನೇ ಇಲ್ವಾ? ಪರಿಹಾರ ಇದೆ, ಅವೆಲ್ಲವೂ ಕೂಡ ತಾತ್ಕಾಲಿಕವಾದ. ಪರ್ಮನೆಂಟ್ ಪರಿಹಾರ ಅಂತ ಇಲ್ಲ. ಈ ಸೈಟ್ಗಳು ನೋಡಕ್ ಹೋಗ್ತೀವಿ, ಸೈಟ್ಗಳು ನೋಡಿದಾಗ ಸೈಟ್ ವಾಸ್ತು ನೋಡಿ ತಗೊಂಡಿರ್ತೀವಿ. ಸೈಟ್ ವಾಸ್ತು ನೋಡಿ ತಗೊಂಡ್ಮೇಲೆ ಮನೆನೂ ವಾಸ್ತು ಪ್ರಕಾರನೇ ಕಟ್ಟಬೇಕಾ? 100%. ಹಿಂಗೆ ಮ್ಯಾಚ್ ಮಾಡೋಕ್ಕಾಗತ್ತೆ ಸೈಟ್ ವಾಸ್ತುಗೂ ಮನೆ ವಾಸ್ತುಗೂ? ನೋಡಿ, ಇಲ್ಲಿ 3 ವಿಷಯವನ್ನು ನಾವು ತಿಳ್ಕೊಬೇಕು. ಒಂದು ಪ್ರಕೃತಿ ವಾಸ್ತು. ನಮ್ಮಲ್ಲಿ ವಾಸ್ತು ಅಂತ ಬಂದಾಗ 4 ವಿಧಗಳಲ್ಲಿ ವಾಸ್ತುವನ್ನು ಹೇಳಿದ್ದಾರೆ. ಭೂವಾಸ್ತು, ಗೃಹವಾಸ್ತು, 4 ವಿಷಯಗಳನ್ನು ಹೇಳಿದ್ದಾರೆ.